ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಒಂದು ಸಿಂಪಲ್ ತಾಲಿನ ತೋರಿಸ್ತಾ ಇದ್ದೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ದಿಢೀರಂತ ಮಾಡೋ ಅಂಥ ಸಿಂಪಲ್ ತಾಲಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಈ ಥರ ನೀವು ಒಂದು ತಾಲಿನ ರೆಡಿ ಮಾಡಿದರೆ ಬಂದಿರೋಂಥ ಗೆಸ್ಟ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಥರ ತಾಲಿನ ಯಾವ ರೀತಿ ದಿಢೀರಂತ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಗಳವಾರ ಬೆಳಗ್ಗೆಯಿಂದ ನೈಟು ರೊಟೀನ್ನ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಬಂದು ಅವರೆಕಾಳು ಉಪ್ಪಿಟ್ಟನ್ನ ಮಾಡಿದ್ದೆ. ಹಿಚ್ಕಿದ ಅವರೆಕಾಳು ಉಪ್ಪಿಟ್ಟು, ನಮ್ಮ ಕಡೆ ಎಲ್ಲ ಇದನ್ನು ಚಿಲುಕ್ಸಿರೋ ಅವರೆಕಾಳು ಉಪ್ಪಿಟ್ಟು ಅಂತಾರೆ ಕರೆಯೋದು. ನಾವು ಬಂದು ಇದನ್ನ ಚಿಲ್ಕ ಅವರೆಕಾಳು ಅಂತ ಹೇಳ್ತೀವಿ. ಈಗ ಉಪ್ಪಿಟ್ಟು ಮಾಡೋದಕ್ಕೆ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ, ಹಾಗೆ ಟೊಮೊಟೊನ ಕಟ್ ಮಾಡಿಟ್ಟಿದ್ದೀನಿ, ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು ಕ್ಯಾರೆಟನ್ನು ಹಾಕಿರೋ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆನ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿರೋ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಹಸಿ ಕರಿಬೇವಿನ ಸೊಪ್ಪು, ಮೇಯ್ನ್ ಬಂದು ಹಸಿ ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಹಸಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಹಾಕಿದರೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಈಗ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಸೇರಿಸಿದ್ರೆ ಅದು ಕೂಡ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅವರೆಕಾಳನ್ನ ನಾನು ಸಪ್ರೇಟಾಗಿ ಬೇಯಿಸಿಲ್ಲ, ಸಪ್ರೇಟಾಗಿ ಬೇಯಿಸಿ ಕೂಡ ಹಾಕ್ಬೋದು, ಇಲ್ಲ ಇದಕ್ಕೇ ಆ್ಯಡ್ ಮಾಡಿ ಮಸಾಲೆ ಜೊತೆ ಹಾಕಿ ಒಂದು 10 ನಿಮಿಷ ಬೇಯಿಸಿದರೆ ಬೇಗನೆ ಬೇಯುತ್ತೆ. ಏನಕ್ಕೆ ಅಂದರೆ ಕಾಳು ಬಂದು ಹಸಿದಿರೋದ್ರಿಂದ ಬೇಗನೆ ಬೇಯುತ್ತೆ. ಅವರೆಕಾಳು ಉಪ್ಪಿಟ್ಟು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಲ್ಕ ಅವರೆಕಾಳು ಉಪ್ಪಿಟ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತಿಂಡಿಗೆಲ್ಲ ಒಂದು ಸಲ ಟ್ರೈ ಮಾಡಿ. ಇವಾಗೆಲ್ಲ ಬಂದು ಅವರೆಕಾಳು ಸೀಸನ್ನು, ಹಾಗಾಗಿ ನಾನು ಚಿಲ್ಕ ಅವರೆಕಾಳ್ದು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಊರಿಂದ ತಂದಿರೋಂಥ ನಾಟಿ ಉಪ್ಪಿಟ್ಟು. ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಇವಾಗ ಒಂದು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ ಬುಕ್ ಮಾಡಿದ್ದೆ, ಅದು ಕೂಡ ಬಂತು. ಇವಾಗ ಯಾವ ಥರ ಇದೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೆ. ನೋಡಿ, ಇದು ಬಂದು ಹುಡ್ದು ಸ್ಪ್ಯಾಚುಲಗಳು. ನನಗೆ ಇದು ಬೇಕಿತ್ತು, ಕ್ವಾಲಿಟಿ ವೈಸು ಚೆನ್ನಾಗೇ ಇತ್ತು, ಅದಕ್ಕೆ ಓಪನ್ ಮಾಡಿ. ಇಲ್ಲಾಂದರೆ ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡ್ತಾ ಇದ್ದೆ. ಇದು ಬಂದು 7 ಪೀಸ್ ಇದೆ, ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಡಿಫ್ರೆಂಟ್ ವೆರೈಟಿನಲ್ಲಿದೆ. ಇದು ಬಂದು ಸ್ವಲ್ಪ ಡ್ಯಾಮೇಜ್ ಇದೆ, ಆದರೆ ನನ್ನ ಹತ್ರ ಇದು ಆಲ್ರೆಡಿ 2 ಇತ್ತಲ್ಲ, ಹಾಗಾಗಿ ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ನೋಡ್ತಾ ಇರ್ಬೋದು, ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದೇ ಶೇಪಲ್ಲಿ ನನ್ನ ಹತ್ರ ಆಲ್ರೆಡಿ 2 ಇದ್ದಿದ್ದರಿಂದ ನನಗೆ ಬೇರೆದು ಬೇಕಿತ್ತು, ಸೌಟು ಮತ್ತು ಈ ಥರ ಸೌಟುಗಳೆಲ್ಲ ನನಗೆ ಬೇಕಿತ್ತು. ಅದಕ್ಕೋಸ್ಕರ ನಾನು ವಾಪಸ್ ಏನು ಮಾಡೋಕ್ಕೆ ಹೋಗಲಿಲ್ಲ. ತುಂಬಾ ಚೆನ್ನಾಗಿತ್ತು ಐಟಮ್ ಎಲ್ಲ. ಕ್ವಾಲಿಟಿ ವೈಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದು ಮಾತ್ರ ಸ್ವಲ್ಪ ಡ್ಯಾಮೇಜ್ ಇದೆ, ಅದೇನು ಜಾಸ್ತಿ ಇಲ್ಲ, ಆದರೆ ನನಗೆ ಮಿಕ್ಕಿದ್ದೆಲ್ಲ ಕ್ವಾಲಿಟಿ ಇತ್ತಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ಅದೇ ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ನೋಡ್ತಾ ಇರ್ಬೋದು, ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲ ತೋರಿಸ್ತಾ ಇದ್ದೀನಿ. ಇವೆಲ್ಲ ಬಂದು ಸ್ಪ್ಯಾಚುಲಗಳು ಬೇಕಿತ್ತು ನನಗೆ, ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಈ ಸೌಟು ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಬೆಂದಿದೆ, ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅವರೆಕಾಳು ಸೀಸನ್ನಲ್ಲಿ ಒಂದು ಸಲ ಉಪ್ಪಿಟ್ಟು ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಈಗ ನಾರ್ಮಲಾಗಿ ಉಪ್ಪಿಟ್ಟು ತಿನ್ನಬೇಕು ಅಂದರೆ ಎಲ್ಲರಿಗೂ ಬೇಜಾರು, ಯಾರು ತಿನ್ನಲ್ಲ ಉಪ್ಪಿಟ್ಟು ಅಂದರೆ, ಎಲ್ಲರೂ ಒಂಥರ ಇದು ಮಾಡ್ತಾರೆ. ಆದರೆ ಅವರೆಕಾಳು ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಇದಕ್ಕೆ ಕ್ಯಾರೆಟ ತುರಿದಿರೋ ಇತ್ತಲ್ಲ, ಅದನ್ನು ಸೇರಿಸ್ತಾಯಿದ್ದೀನಿ. ಮೊದಲೇ ಸೇರಿಸ್ಬಾರ್ದು, ಏಕೆಂದರೆ ಕ್ಯಾರೆಟ್ ಏನದು ಬೇಗನೆ ಬೇಯೋದ್ರಿಂದ ಅದನ್ನೇನು ಜಾಸ್ತಿ ಬೇಯಿಸಬೇಕು ಅಂತ ಏನು ಅವಶ್ಯಕತೆಯೇ ಇಲ್ಲ. ಅದಕ್ಕೋಸ್ಕರ ನಾನು ಕಾಳೆಲ್ಲ ಚೆನ್ನಾಗಿ ಬೆಂದಮೇಲೆ ಲೇಟಾಗಿ ಹಾಕ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಕೊತ್ತಂಬರಿ ಮತ್ತು ಕಾಯಿ ಇಷ್ಟನ್ನು ಕೂಡ ಕಾಳು ಬೆಂದಮೇಲೆ ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ. ಇದೆಲ್ಲ ಏನು ಜಾಸ್ತಿ ಬೇಯೋ ಅಂಥ ಅವಶ್ಯಕತೆ ಇಲ್ಲ. ಉಪ್ಪಿಟ್ಟು ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಈ ಥರ ಉಪ್ಪಿಟ್ಟು ಮಾಡಿದರೆ ಬೇಡ ಅನ್ನೋರೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು 1 ಲೋಟ ರವೆ ತಗೊಂಡಿದ್ದೆ. ಈಗ ಅದಕ್ಕೆ 2 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು
ಉಪ್ಪನ್ನು ನೋಡಿ ಸೇರಿಸಿದರೆ ಆಯಿತು. ಆದಷ್ಟು ಉಪ್ಪನ್ನು ಕಡಿಮೆ ಹಾಕಿದ್ರೇ ಒಳ್ಳೆಯದು ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಕೂಡ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಉಪ್ಪನ್ನು ನೋಡಿ ಹಾಕಬೇಕು. ಇವಾಗ ಕುದೀತಾ ಇದೆ. ಇವಾಗ ರವೆನ ಹಾಕಿ ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ. ನೀರಿನ ಪ್ರಮಾಣವೂ ಅಷ್ಟೇ, ನಾವು ರವೆನ ಎಷ್ಟು ತೊಗೊಂಡಿರ್ತೀವ 1 ಲೋಟ ರವೆ ತಗೊಂಡ್ರೆ ಅದರಲ್ಲಿ 2 ಲೋಟ ನೀರು ಹಾಕಿದರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಇವಾಗ ಇದಕ್ಕೆ ರವೆನ ಸೇರಿಸ್ತಾ ಇದ್ದೀನಿ. ರವೆನೂ ಅಷ್ಟೇ ಗಂಟಿಲ್ದಂಗೆ ನೀಟಾಗಿ ಅದನ್ನು ಕುದೀತಾ ಇರುವಾಗ ಕಡಿಮೆ ಉರಿನಲ್ಲೇ ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ರವೆನ. ಆವಾಗಲೇ ಉಪ್ಪಿಟ್ಟು ಸ್ವಲ್ಪನೂ ಗಂಟಿಲ್ದೇ ಬರುತ್ತೆ ನೀಟಾಗಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಅಂತ. ತುಂಬಾ ಟೇಸ್ಟಾಗಿರುತ್ತೆ ಉಪ್ಪಿಟ್ಟು ಅಂತೂ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದರೆ ಸೇಮ್ ಮದುವೆ ಮನೇಲಿ ಹೋಟೆಲ್ಲು ಮತ್ತು ದರ್ಶಿನಿಂದೆಲ್ಲ ಯಾವ ರೀತಿ ಸಿಗುತ್ತೆ ಉಪ್ಪಿಟ್ಟು ಅದೇ ರೀತಿಯೇ ಉಪ್ಪಿಟ್ಟು ಮನೇಲೂ ಕೂಡ ಮಾಡ್ಬೋದು. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪಿಟ್ಟು ನಮ್ಮ ಕಡೆ ಎಲ್ಲ ಸ್ವಲ್ಪ ಅದಕ್ಕೆ ಮೊಸರನ್ನ ಬಳಸ್ತೀವಿ. ಮೊಸರಿಲ್ಲ ಅಂದರೆ ಅಷ್ಟು ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಮೊಸರನ್ನು ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಉಪ್ಪಿಟ್ಟು ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ. ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅವರೆಕಾಳು ಸೊಗಡು ಅದರದ್ದು ಫ್ಲೇವರ್ನ ಇನ್ನೂ ಜಾಸ್ತಿ ಮಾಡಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು. ನೀವು ಕೂಡ ಈ ಥರ ಒಂದು ಸಲ ಮನೇಲಿ ಟ್ರೈ ಮಾಡಿ. ಸೇಮು ದರ್ಶಿನಿಲೆಲ್ಲ ಯಾವ ಥರ ಸಿಗುತ್ತೆ ಉಪ್ಪಿಟ್ಟು ಅದೇ ರೀತಿಯೇ ಟೇಸ್ಟಾಗಿದೆ. ಇವಾಗ ನಾನು ನೈಟು ಅಡುಗೆಗೆಲ್ಲ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾಯಿದ್ದೀನಿ. ಇದು ಬಂದು ಸಾಂಬಾರಿಗೆ ಅಂತ ಖಾರ ಎಲ್ಲ ರೆಡಿ ಮಾಡಿದ್ದೀನಿ. ಈ ಕಡೆ ಕುಕ್ಕರಲ್ಲಿ ಹೆಸ್ರು ಕಾಳು ಮತ್ತು ಆಲೂಗೆಡ್ಡೆ ಆಮೇಲೆ ತೊಂಡೆಕಾಯಿ 3 ಕೂಡ ಕೊಯ್ದು ಹಾಕಿದ್ದೀನಿ, ಬೇಯಿಸ್ತಾ ಇದ್ದೀನಿ. ಬೇಗ ಅಂದರೆ ಬೇಗನೆ ಸಿಂಪಲ್ಲಾಗಿ ಇದು ಸಾಂಬಾರು ರೆಡಿಯಾಗುತ್ತೆ. ಇದು ನೋಡಿ ಹೆಸ್ರು ಕಾಳು ಹಾಕಿ ಮತ್ತು ಇದು ಆಲೂಗೆಡ್ಡೆ ಹಾಕಿ ಮತ್ತು ತೊಂಡೆಕಾಯಿ ಹಾಕಿದ್ರಂತೂ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಆಮೇಲೆ ಒಗ್ಗರಣೆ ಹಾಕಿದರೂ ಆಗುತ್ತೆ. ನಾನು ಮೊದಲು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ರುಬ್ಬಿರೋ ಅಂಥದ್ದು ಖಾರನ ಸೇರಿಸ್ತಾಯಿದ್ದೀನಿ. ಇದಕ್ಕೆ ಬಂದು ಕಾಯಿ, ಟೊಮೊಟೊ, ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಸೇರಿಸಿ ರುಬ್ಬಿದ್ದೀನಿ. ಈಗ ರುಬ್ಬಿರೋ ಅಂಥ ಮಿಶ್ರಣನ ಇದು ಒಲೆ ಮೇಲೆ ಏನಿಟ್ಟಿದ್ದೆ ಕುಕ್ಕರಿಗೆ ಅದಕ್ಕೆ ಸೇರಿಸ್ತಾಯಿದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ನೀರು ಹಾಕಿದರೆ ಸರಿ ಹೋಗುತ್ತೆ. ಆಮೇಲೆ ಇದು ನೋಡಿ ಉಡ್ಡಿಂದು ಸೌಟು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸಿದ್ರೆ ಆಯಿತು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿದ್ರೆ ಸಾಕು. ಇದು ಬೆಂದಾದಮೇಲೆ ಆಮೇಲೆ ಈರುಳ್ಳಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಿದರೂ ಸರಿ ಹೋಗುತ್ತೆ. ಇಲ್ಲ ಒಗ್ಗರಣೆ ಹಾಕಿಲ್ಲ ಅಂದರೂ ಕೂಡ ಸಾರು ತುಂಬಾ ಟೇಸ್ಟಿಯಾಗುತ್ತೆ. ಅದರಲ್ಲೂ ಬೇಗ ಅಂದರೆ ಬೇಗನೆ ಮಾಡೋ ಅಂಥ ಸಾಂಬಾರಿದು. ಇವಾಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಆಲೂಗೆಡ್ಡೆ ಸಬ್ಜಿ, ಆಲೂಗೆಡ್ಡೆ ಫ್ರೈ ಏನಾದರೂ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನು ಆಯಿಲ್ನ ಹಾಕ್ತಾಯಿದ್ದೀನಿ. ಈ ಸಬ್ಜಿ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹಸಿ ಕರಿಬೇವಿನ ಸೊಪ್ಪು ಸೇರಿಸಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಸಿ ಕರಿಬೇವಿನ ಸೊಪ್ಪನ್ನೇ ಆದಷ್ಟು ಯೂಸ್ ಮಾಡಿ, ಏಕೆಂದರೆ ಅದರದ್ದು ಫ್ಲೇವರ್ ಇರುತ್ತಲ್ಲ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅಡುಗೆಲೆಲ್ಲ. ಅದಕ್ಕೋಸ್ಕರನೇ ಹಸಿದು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಅದರದ್ದು ಫ್ಲೇವರ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಡುಗೆಲೆಲ್ಲ ಹಸಿ ಕರಿಬೇವಿನ ಸೊಪ್ಪು ಹಾಕಿದರೆ. ಇವಾಗ ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದು ಬಂದು ನೈಟು ಡಿನ್ನರ್ಗೆ ಒಂದು ಸಿಂಪಲ್ ಥಾಲಿ ಅಂತಲೇ ಹೇಳ್ಬೋದು. ಈಗ ದಿಢೀರಂತ ಗೆಸ್ಟ್ ಬಂದರೆ ಏನು ಮಾಡೋದು ಅಂತ ಟೆನ್ಷನ್ ಆಗುತ್ತೆ. ಅಂಥ ಟೈಮಲ್ಲಿ ಈ ಥರ ಸಿಂಪಲ್ ಅಡುಗೆನ ಮಾಡ್ಬೋದು. ಇವಾಗ ನಾನು ಒಂದು ಆಲೂಗೆಡ್ಡೆನ ಈ ಥರ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಇದು ಅಷ್ಟೇ ಬೇಗ ಒಂದು 5 ನಿಮಿಷಕ್ಕೇ ಎಲ್ಲ ಫ್ರೈ ಆಗೋಗುತ್ತೆ ಎಣ್ಣೆಯಲ್ಲಿ. ಸಿಂಪಲ್ ಸಬ್ಜಿ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ಈ ಕಡೆ ಮದ್ದೂರು ವಡೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮದ್ದೂರು ವಡೆ ಮಾಡೋದಕ್ಕೆ 1, 2, 3 ಈರುಳ್ಳಿನ ಸಣ್ಣದಾಗಿ ಮೀಡಿಯಮ್ಮಾಗಿ ಹೆಚ್ಚಿಟ್ಟಿದ್ದೆ. ಆಮೇಲೆ ಇದಕ್ಕೆ ಬಂದು ಹಸಿ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಹೆಚ್ಚಿರೋ ಅಂಥ ಕೊತ್ತಂಬರಿ ಇಷ್ಟನ್ನು ಸೇರಿಸಿ ಇವಾಗ ಇದಕ್ಕೆ ನಾವು 2 ಬಟ್ಲು ಅಷ್ಟು ನಾನು ಇಲ್ಲಿ ರವೆ ತಗೊಂಡಿದ್ದೀನಿ. ಇದು ಚಿರೋಟಿ ರವೆನೂ ಚೆನ್ನಾಗಿರುತ್ತೆ ಮತ್ತು ನಾರ್ಮಲ್ ರವೆನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಇವಾಗ
2 ಬಟ್ಲು ಆಗೋಷ್ಟು ನಾನು ಮೈದಾನ ತಗೊತಾ ಇದ್ದೀನಿ. ಇದು ಬಟ್ಲು ಸ್ವಲ್ಪ ಚಿಕ್ಕದಾಯಿತು. ಇವಾಗ ಬೇರೆದು ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡೆ ನೋಡಿ ಸಬ್ಜಿ ರೆಡಿ ಆಗ್ತಾ ಇದೆ. ಇದೆಲ್ಲ ಬಂದು ದಿಢೀರಂತ ಮಾಡೋ ಅಂಥ ಅಡುಗೆನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಮನೆಗೆ ಯಾರು ದಿಢೀರಂತ ಗೆಸ್ಟ್ ಬಂದರೆ ದಿಢೀರಂತ ಮನೆಯಲ್ಲೇ ಇರೋ ಅಂಥ ಐಟಮಿಂದ ನಾವು ಒಂದು ಸಿಂಪಲ್ ತಾಲಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನೆಲ್ಲ ನೀಟಾಗಿ ನೀರು ಹಾಕ್ತಲೇ ಮೊದಲು ಮಿಕ್ಸ್ ಮಾಡಬೇಕು. ಏಕೆಂದರೆ ಈರುಳ್ಳಿ ನೀರು ಬಿಡೋದ್ರಿಂದ ನಾವು ನೀರು ಹಾಕಿ ಮಿಕ್ಸ್ ಮಾಡಬಾರ್ದು. ಫಸ್ಟು ಹಾಗೇ ಚೆನ್ನಾಗಿ ನಾದಬೇಕು. ಅದು ನಾದಿದರೆ ಎಷ್ಟು ಸಾಧ್ಯನೋ ಅಷ್ಟು ಈರುಳ್ಳಿ ನೀರು ಬಿಡುತ್ತೆ. ಆಮೇಲೆ ನೋಡಿ ನೀರು ಹಾಕಿದರೆ ಸರಿ ಹೋಗುತ್ತೆ. ಇವಾಗ ನೋಡಿ ನಾನು ನಾದ್ತಾ ಇದ್ದೀನಿ. ಇವಾಗ ಸಬ್ಜಿ ಎಲ್ಲ ಬೆಂದಿದೆ ನೋಡಿ. ಬೆಂದಿದೆ ಅಂತ ಒಂದು ಪೀಸ್ನ ಈ ರೀತಿ ಕಟ್ ಮಾಡೋದಕ್ಕೆ ಬಂದರೆ ಅದು ಬೆಂದಿದೆ ಅಂತ. ನಾನು ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೊದಲೇ ಉಪ್ಪು ಮಸಾಲೆ ಎಲ್ಲನೂ ಸೇರಿಸಿದ್ರೆ ಅದು ಬೇಯೋದಿಲ್ಲ, ತಳ ಹಿಡಿತಾ ಇರುತ್ತೆ. ಅವಾಗವಾಗ ಆಲೂಗೆಡ್ಡೆ ಎಲ್ಲ ಕಲಸಿ ಹೋಗೋಂಥ ಚಾನ್ಸ್ ಇರುತ್ತೆ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಮೊದಲೇ ಹಾಕಿದರೆ ಮಸಾಲೆ ಐಟಮ್ ಇರೋದ್ರಿಂದ ಅದು ಬೇಗ ತಳ ಹಿಡಿಯುತ್ತೆ, ಆಲೂಗೆಡ್ಡೆ ನೀಟಾಗಿ ಫ್ರೈ ಆಗೋಲ್ಲ. ಸ್ವಲ್ಪ ಮೀಡಿಯಮ್ಮಾಗಿ ಒಂದು 3/4% ಬೆಂದ ಮೇಲೆ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿದರೆ ಸರಿ ಹೋಗುತ್ತೆ. ಇವಾಗ ಪೆಪ್ಪರ್ ಪೌಡರ್ ಹಾಕ್ತೆ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕಿದರೆ ಸಾಕು. ನಿಮಗಿನ್ನೂ ಬೇಕು ಅಂದರೆ ಎಕ್ಸ್ಟ್ರಾ ಮಸಾಲೆನ ಸೇರಿಸ್ಬೋದು. ಆದರೆ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇಷ್ಟನ್ನು ಸೇರಿಸಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿ ಅದನ್ನು ಕ್ಯಾಪ್ ಲಿಡ್ನ ಕ್ಲೋಸ್ ಮಾಡಿದರೆ ಸರಿ ಹೋಗುತ್ತೆ. ಇವಾಗ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ. ಈಗ ರೈಸ್ ಆಗೋದ್ರೊಳಗೆ ಇಲ್ಲಿ ನಾನೇನು ಮದ್ದೂರು ವಡೆಗೆ ರೆಡಿ ಮಾಡಿ ಇಟ್ಟಿದ್ದೆ, ಇದಕ್ಕೆ ಬಂದು ನಾನಿವಾಗ ಕಾಯ್ದಿರೋ ಅಂಥ ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಕಾಯ್ದಿರೋ ಅಂಥ ಎಣ್ಣೆನ ಹಾಕಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ಬೇಯಿಸ್ತಾ ಇದ್ದೀನಿ ವಡೆನ. ಮದ್ದೂರು ವಡೆನೂ ಅಷ್ಟೇ ಸಿಂಪಲ್ಲಾಗೇ ಮನೇಲಿರೋ ಅಂಥ ಐಟಮಿಂದಲೇ ಮಾಡ್ಬೋದು. ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಇಲ್ಲ, ಈಸಿಯಾಗೂ ಕೂಡ ಮಾಡ್ಬೋದು. ಟೇಸ್ಟ್ ಮಾತ್ರ ಸೇಮ್ ಮದ್ದೂರು ವಡೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿಯೇ ಇತ್ತು. ಯಾಕೆಂದರೆ ನಾವು ಟ್ರೈನಲ್ಲೆಲ್ಲ ಹೋಗುವಾಗ ಮದ್ದೂರು ವಡೆ ಕಂಪಲ್ಸರಿ ಟ್ರೈನಲ್ಲಿ ಮಾರ್ತಾರೆ. ಆವಾಗೆಲ್ಲ ತಿಂದಿದ್ವಿ. ಟೇಸ್ಟು ಹೇಳ್ಬೇಕಂದ್ರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು, ಆದರೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಸ್ವಲ್ಪ ಕಡಿಮೆ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಯಾಕೆಂದರೆ ಹೈ ಫ್ಲೇಮ್ ಇಟ್ಟಿದ್ರೆ ಸ್ವಲ್ಪ ಸೀದೋಗೋಂಥ ಚಾನ್ಸ್ ಇರುತ್ತೆ. ಸಿಮ್ಮಲ್ಲಿ ಇಟ್ಟು ನೀಟಾಗಿ ಕಡಿಮೆ ಊರಿನಲ್ಲೇ ಬೇಯಿಸಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಮದ್ದೂರು ವಡೆ ಅಂತ. ಇವಾಗ ಒಂದು ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ನನ್ನ ಮಗ ಆಮ್ಲೆಟ್ ಬೇಕು ಅಂದ. ಈಗ ಅದರಲ್ಲೇ ಒಂದು ಆಮ್ಲೆಟ್ನ ರೆಡಿ ಮಾಡಿದೆ. ಈಗ ನಾರ್ಮಲ್ಲಾಗೇ ಮಾಡಿದ್ದೀನಿ. ಇದಕ್ಕೆ ಬಂದು ಉಪ್ಪು ಮತ್ತು ಪೆಪ್ಪರು. ನಾನು ಆಮ್ಲೆಟಿಗೆ ಜಾಸ್ತಿ ಪೆಪ್ಪರ್ನೇ ಯೂಸ್ ಮಾಡೋದು. ಇವಾಗ ಆಮ್ಲೆಟು ಕೂಡ ರೆಡಿ ಆಯಿತು. ದಿಢೀರಂತ ಒಂದು ತಾಲಿನ ನೀವು ಈ ರೀತಿ ಕೂಡ ರೆಡಿ ಮಾಡ್ಬೋದು. ಮನೆಗೆ ಯಾರು ದಿಢೀರಂತ ಗೆಸ್ಟ್ ಬಂದರೆ ನೋಡಿ ಈ ರೀತಿ ಒಂದು ಸಿಂಪಲ್ಲಾಗಿ ಒಂದು ತಾಲಿನ ರೆಡಿ ಮಾಡ್ಬೋದು. ನೋಡಿ, ಆಮ್ಲೆಟ್ ಇದೆ, ಸಬ್ಜಿ ಇದೆ, ಚಟ್ನಿ ಪುಡಿ ಇದೆ, ಉಪ್ಪಿನಕಾಯಿ ಇದೆ, ಅನ್ನ ಸಾಂಬಾರಿದೆ, ಮತ್ತು ಮದ್ದೂರು ವಡೆ ಇದೆ, ಮತ್ತು ಸೈಡಲ್ಲಿ ಮಜ್ಜಿಗೆ ಇದೆ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಈ ರೀತಿ ಒಂದು ದಿಢೀರಂತ ಯಾರಾದರೂ ನೆಂಟರು ಬಂದರೆ ಮತ್ತು ಗೆಸ್ಟ್ ಬಂದರೆ ಸಿಂಪಲ್ಲಾಗಿ ತಾಲಿನ ಯಾವ ರೀತಿ ರೆಡಿ ಮಾಡ್ಬೋದು ಅಂತ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್